ರಂಜಿತ್ ಬಜಾಜ್ನಂತಹ ಜನರು ಸಾಲ ಪಡೆಯಲು ತಮ್ಮ ಹೆಂಡತಿಯ ಆಭರಣಗಳನ್ನು ಸಹ ಅಡವಿಡಬೇಕಾಯಿತು. ಏಕೆಂದರೆ ಭಾರತೀಯ ಫುಟ್ಬಾಲ್ ತಂಡ ಯುರೋಪ್ನಲ್ಲಿ ದೇಶವನ್ನು ರಿಪ್ರೆಸೆಂಟ್ ಮಾಡಲು ಮತ್ತು ಈ ದೇಶದ ಸುನಿಲ್ ಛೆಟ್ರಿ ಅಂತಹ ಫುಟ್ಬಾಲ್ ಆಟಗಾರರು ಸ್ವತಃ ತಾವೇ ವಿಡಿಯೋ ಮಾಡಿ ಹೇಳ್ತಾರೆ, ಕ್ರಿಕೆಟ್ ನೋಡುವಂತೆಯೇ ಫುಟ್ಬಾಲ್ ಆಟಗಾರರನ್ನೂ ಸಹ ಬೆಂಬಲಿಸಿ ಅಂತ. ಆದರೆ ನಮ್ಮ ಜನ ದೇಶದ ಆಟಗಾರರನ್ನು ಮರೆತು ಬಿಡ್ತಾರೆ. ಮೆಸ್ಸಿಯನ್ನು ನೋಡಲು 15ರಿಂದ 20 ಸಾವಿರ ರೂಪಾಯಿಗಳ ಟಿಕೆಟ್ಗಳನ್ನು ಖರೀದಿಸಿದರು. ಇದೆಲ್ಲ ಹೋಗಲಿ, ಮೆಸ್ಸಿಯನ್ನು ನೋಡಲು ತಮ್ಮ ಸ್ವಂತ ಮದುವೆಯನ್ನೇ ಮುಂದಕ್ಕೆ ಹಾಕಿ ಬಂದಿರೋರು ಇದ್ದಾರೆ. ಆದರೆ ಮೆಸ್ಸಿ ಸ್ಟೇಡಿಯಂನಲ್ಲಿ 10 ನಿಮಿಷ ಕೂಡ ನಿಲ್ಲಿಲ್ಲ. ಒಬ್ಬ ಭಾರತೀಯ ಫುಟ್ಬಾಲ್ ಆಟಗಾರ ನಿಮ್ಮ ಪಕ್ಕದಲ್ಲೇ ಹಾದು ಹೋದರೂ ನೀವು ಗಮನಿಸಲ್ಲ. ಇದು ಯಾವುದೋ ಒಬ್ಬ ಆಟಗಾರನ ಸಮಸ್ಯೆ ಅಲ್ಲ, ಇದು ಚಿಂತನೆಯ ಸಮಸ್ಯೆ. ವಿದೇಶಿ ಪ್ರತಿಭೆಗಳನ್ನು ನೋಡಿ ನಾವು ಹುಚ್ಚರಾಗುತ್ತೇವೆ, ಆದರೆ ನಮ್ಮ ದೇಶದ ಪ್ರತಿಭೆಗಳಿಗೆ ಬೆಂಬಲ ಕೂಡ ನೀಡಲ್ಲ. ಇಂದು ಕ್ರೀಡಾಂಗಣವನ್ನು ಧ್ವಂಸ ಮಾಡುತ್ತಿರುವವರು ನೀವು ಕೇವಲ ಕುರ್ಚಿಗಳನ್ನು ಒಡೆಯುತ್ತಿಲ್ಲ, ನಮ್ಮ ಸಿವಿಕ್ ಸೆನ್ಸ್ ಹೇಗಿದೆ ಎಂಬುದನ್ನು ಜಗತ್ತಿಗೆ ತೋರಿಸುತ್ತಿದ್ದೀರಿ. ನಾಳೆ ಯಾರಾದರೂ ಸರ್ಕಾರಕ್ಕೆ ಜನರ ಗುಂಪನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಬಹುದು. ಎಲ್ಲವನ್ನು ಸರ್ಕಾರದ ಮೇಲೆ ಹಾಕುವುದಲ್ಲ, ಇಂತಹ ಮನಸ್ಥಿತಿ ನಮ್ಮಲ್ಲಿದೆ ಎಂಬುದನ್ನು ನೀವು ಸಾಬೀತುಪಡಿಸುತ್ತಿದ್ದೀರಿ. ಕೇವಲ ಜರ್ಸಿ ಹಾಕುವುದರಿಂದ ದೇಶಭಕ್ತರಾಗುವುದಿಲ್ಲ. ದೇಶಭಕ್ತಿ ಅಂದರೆ ಡಿಸಿಪ್ಲಿನ್, ರೆಸ್ಪೆಕ್ಟ್, ನಮ್ಮ ಆಟಗಾರರನ್ನು ಗುರುತಿಸುವುದರಲ್ಲಿದೆ. ಮೆಸ್ಸಿಯ ಅಭಿಮಾನಿಯಾಗುವುದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ನಮಗೆ ನಮ್ಮ ಆಟಗಾರರ ಹೆಸರೂ ಸಹ ತಿಳಿದಿರುವುದಿಲ್ಲ, ಅದು ತಪ್ಪು. ಕ್ರೀಡಾಂಗಣವನ್ನು ಮತ್ತೆ ನಿರ್ಮಿಸಬಹುದು, ಆದರೆ ಇಂದು ಕಳಂಕಿತವಾಗಿರುವ ಇಮೇಜ್ ಅನ್ನು ಸರಿಪಡಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಇದು ಕಹಿಯಾಗಿದ್ದರೂ ಸತ್ಯ, ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕು.